ಇನ್ನು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂಥದ್ದು ಪ್ರತಾಪ್ ಸಿಂಹ ಅವರಿಗೂ ಗೊತ್ತಾಗಿದೆ. ಇದೆಲ್ಲ ಆದಮೇಲೆ ನಾಯಕರ ಜೊತೆ ಮಾತಾಡಾದ್ಮೇಲೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನ ರೀತಿ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಅಭಿಮಾನಿಗಳು ಸುಮ್ಮನಿಲ್ಲ. ಈಗ ಅವರ ಪರವಾಗಿ ಅವರು ಈಗಾಗಲೇ ಆಂದೋಲನ ಶುರು ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬೇಕು, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಲೇಬೇಕು, ಇಲ್ಲದಿದ್ದರೆ ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಕೆಲವರು ಬೆದರಿಕೆ ಹೊಡ್ತಾ ಇದ್ದಾರೆ, ಕೆಲವರು ಕಣ್ಣೀರು ಹಾಕ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್, ನಮಗೆ ಬೇಕು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ನಮಗೆ ಪ್ರತಾಪ್ ಸಿಂಹ ಅಂತ ಲೀಡರ್ ನಾವು ನೋಡಿಲ್ಲ ಸರ್, ದಯವಿಟ್ಟು ನಮಗೆ ಪ್ರತಾಪ್ ಸಿಂಹ ಬೇಕು. मोदी जी वी नीड प्रताप सिंह, देश के लिए आप चाहिए, हमारा मैसूर के लिए प्रताप सिंह चाहिए. प्रताप सिंह छोड़ के अब काम कौन भी अच्छा ठीक से नहीं करेगा. प्लीज वी नीड प्रताप सिंह मोदी जी. ಈಗ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಮ್ಮ ನಿಜವಾಗ್ಲೂ ಸೂಸೈಡ್ ಆಗುವಂತ ಆಗುತ್ತೆ ಸರ್. ನನಗೆ ದೇವರಾಣೆ, ಇಂಥ ಒಳ್ಳೆ ವ್ಯಕ್ತಿ ನಾನು ನೋಡಿಲ್ಲ ಸರ್. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮೋದಿ ಅವರೇ. ಇದೊಂದು ತಪ್ಪು ಕೆಲಸ ಮಾಡಬೇಡಿ ಲೀಡ್ರೆ, ಇಂಥ ವ್ಯಕ್ತಿ ನಿಮಗೆ ಸಿಗಲ್ಲ. ಇಡೀ ಮೈಸೂರಲ್ಲ ಕರ್ನಾಟಕದಲ್ಲಿ ಹುಟ್ಟು 28 ಕ್ಷೇತ್ರದಲ್ಲಿ ಕೆಲಸ ಮಾಡಿ ರಿಪೋರ್ಟ್ ಕಾರ್ಡ್ ಕೊಟ್ಟಿಂತ ಒಬ್ಬ ವ್ಯಕ್ತಿ ಅಂದರೆ ಅದು ಪ್ರತಾಪ್ ಸಿಂಹ ಮಾತ್ರ. ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ರು ನೀವು ಯಾಕೆ ಹೀಗೆ ಮಾಡ್ತಾ ಇದ್ರಿ? ಯಾಕೆ ನಿಮ್ಗೆ ಭಯ ಶುರುವಾಗಿದೆಯಾ? ಒಬ್ಬ ಲೀಡರ್ ಬೆಳೆದು ಬಿಡ್ತಾನೆ ಅಂತ. ಅವನು ಸೀಮಿತ ಸೆಂಟ್ರಲ್ಗೆ ಸರ್, ಸ್ಟೇಟಿಗೇನಲ್ಲ, ಇಲ್ಲಿ ಮೈಸೂರು ಜನಗಳಿಗೆ. ಸ್ಟೇಟಲ್ಲಿ ಸೆಂಟ್ರಲಲ್ಲಿ ಏನು ಕೊಡ್ತಾರೆ ಅದು ಜನಗಳಿಗೆ ತಲುಪಿಸ್ತಾ ಇದ್ದಾನೆ. ದಯವಿಟ್ಟು ಮೋದಿಜಿ ಒಂದ್ಸಲ ಮೈಸೂರು ಬನ್ನಿ. ಇದ್ರ ನಡುವೆ ಪ್ರತಾಪ್ ಸಿಂಹ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ, ಏನು ಹೇಳ್ತಾರೆ ನೋಡೋಣ. ಇಲ್ಲ ಅಂತಲೂ ಕೂಡ ಹೇಳಿದ್ದೆ. ಒಂದು ವೇಳೆ ಅವಕಾಶ ಆಗಲಿಲ್ಲ ಅಂದ್ರೂ ಕೂಡ ನಾನು ಎಲ್ಲರೂ ಕೇಳೋಂಥದ್ದು ಇಷ್ಟೇ, ದೇಶಕ್ಕೆ ಮೋದಿಜಿ ಬೇಕು. ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಬಿ ಜೆ ಪಿಗೆ ಯಾರಿಗೇ ಟಿಕೆಟ್ ಕೊಟ್ಟರು, ಅದು ಮಹಾರಾಜರಿಗೆ ಕೊಟ್ಟರು, ನೀವು ಆಶೀರ್ವಾದವನ್ನು ಮಾಡಿ. ನಾನು ನಿಮಗೊಂದು ಅಶ್ಯೂರೆನ್ಸ್ ಕೊಡ್ತೀನಿ, ಯಾರಿಗೇ ಟಿಕೆಟ್ ಕೊಟ್ಟರು ನೀವು ಕಳಿಸ್ಕೊಡಿ ಬಿ ಜೆ ಪಿ ಕ್ಯಾಂಡಿಡೇಟನ್ನು. ನಂದೇನು ವಿಷನ್ ಇದೆ, ನಾನು ಎಲ್ಲ ನನ್ನ ಮಾರ್ಗದರ್ಶನವನ್ನು ಕೊಟ್ಟು ನಾನು ಜೊತೆಗೆ ಕೈ ಜೋಡಿಸಿ ಕೆಲಸವನ್ನು ಮಾಡಿ ಮೈಸೂರು ಕೊಡಗಲ್ಲಿ ನಾನು ಏನೇನು ಅಭಿವೃದ್ಧಿ ಕೆಲಸವನ್ನು ತಂದಿದ್ದೀನಿ ಅಷ್ಟನ್ನು ಕೂಡ ನಾನು ಕಾರ್ಯಗತಗೊಳಿಸ್ತೀನಿ ಅಂತೇಳಿ ನಿಮಗೆ ಖಚಿತವಾಗಿ ನಾನು ಭರವಸೆನ ಕೊಡ್ತೀನಿ. ಯಾಕಂದರೆ ಕೊಡಗು ಮೈಸೂರಿನ ಜನರ ಋಣ ಇದೆ. ನಾನು ನಾಳೆ ಬೆಳಗ್ಗೆ ಸತ್ರನೂ ಕೂಡ ಸಂಸದನಾಗಿ ಸಾಯ್ತೀನಿ. ನಾಳೆ ಬೆಳಗ್ಗೆ ಸತ್ರನೂ ಕೂಡ ಜನ ನಂದು 100 ಅಭಿವೃದ್ಧಿ ಕಾರ್ಯಗಳನ್ನು ಬೆಂಗಳೂರು ಮೈಸೂರು ಹೈವೇನ ಹೇಳ್ತಾರೆ, ಏರ್ಪೋರ್ಟನ್ನು ಹೇಳ್ತಾರೆ, ಮೈಸೂರು ರಿಂಗ್ ರೋಡನ್ನು ಹೇಳಬೇಕಾಗುತ್ತೆ, ಪಾಸ್ಪೋರ್ಟ್ ಸೇವಾ ಕೇಂದ್ರನ ಹೇಳಬೇಕಾಗುತ್ತೆ, ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಹೇಳಬೇಕಾಗುತ್ತೆ, ರೈಲ್ವೆ ಸ್ಟೇಷನಲ್ಲಿ ತಂದಿರುವಂಥ 13 ಹೊಸ ಟ್ರೈನ್ಗಳನ್ನು ಹೇಳಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿದವನು ಪ್ರತಾಪ್ ಸಿಂಹ ಅಂತ ಹೇಳಲೇಬೇಕಾಗುತ್ತೆ. ಹಾಗೆ ಇಷ್ಟೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಶಾಶ್ವತವಾಗಿ ನಾನು ಸತ್ತ ಮೇಲೂ ಬದುಕುವಂತಹ ಒಂದು ಹೆಸರನ್ನು ಪಡ್ಕೊಳ್ಳೋದಕ್ಕೆ ಈ ಕೊಡಗು ಮೈಸೂರು ಜನ ನನಗೆ ಅವಕಾಶ ಮಾಡಿಕೊಟ್ಟಿದ್ರಿ. ನಿಮ್ಮ ಋಣನ ನಾನು ಯಾವತ್ತೂ ನಾನು ಬದುಕಿರೋವರೆಗೂ ತೀರ್ಸೋಕ್ಕಾಗಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಂದು ಜನ್ಮಭೂಮಿ ಮೈಸೂರಲ್ಲ, ಆದರೆ ನನ್ನ ಕರ್ಮಭೂಮಿ ಮತ್ತು ರುದ್ರಭೂಮಿ 2 ಮೈಸೂರು ಅಂತ ಹೇಳಿದ್ದೆ. ನಾನು ಇಲ್ಲೇ ಇರೋದು, ಇಲ್ಲೇ ಸಾಯೋದು. ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರ ಪ್ರೀತಿ ಇದೇ ಥರ ಇರಲಿ. ಇವತ್ತೆಲ್ಲ ಕರೆದು ನನ್ನನ್ನು ಮಾತಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಕೆ ಬಿ ಗಣಪತಿ ಸರ್ ಇದ್ದಾರೆ, ಯಾವಾಗಲೂ ನನ್ನನ್ನು ಕೈ ಹಿಡಿದು ಬೆಳೆಸಿದವರು, ಅವರಿಗೆ. ಹಾಗೆ ನಮ್ಮ ಮೂಗೂರು ನಂಜುಂಡಸ್ವಾಮಿಯವರು ಯಾವಾಗಲೂ ಕೂಡ ನನಗೆ ಎಲ್ಲ ಸಿಕ್ಕಿದ್ರೂ ಕೂಡ ಒಂದು ಪ್ರೋತ್ಸಾಹನ ಕೊಡುವಂಥ ಒಂದು ಮಾತುಗಳನ್ನ ಆಡ್ತಾರೆ. ನನ್ನನ್ನು ಸಣ್ಣ ಹಿಂದೆ ಟೀಕೆಗಳನ್ನ ಮಾಡಿದ್ರು ಕೂಡ ರಘುರಾಮ್ ವಾಜಪೇಯಿ ಅವರು ಕೂಡ ನಮಗೆ ಸಿಕ್ಕಿದಾಗ ಆತ್ಮೀಯತೆಯಿಂದ ಮಾತಾಡ್ತಾರೆ. ಹಾಗೂ ಇವತ್ತು ನನ್ನ ಪರವಾಗಿ 4 ಒಳ್ಳೆ ಮಾತನಾಡಿದ್ದಾರೆ. ನಮ್ಮ ಶಿವರಾಜಪ್ಪನವರು ಅಷ್ಟೇ, ನಮಗೂ ಸುಮಾರು ಟೈಮ್ ಅವ್ರನ್ನ ಭೇಟಿಯಾಗಿ ಎಲ್ಲ ನೋಡಿದ್ದೀನಿ. ಅವರು ಕೂಡ ಸಮಾಜದಲ್ಲಿ ಮೈಸೂರಿನಲ್ಲಿ ಯಾರಾದ್ರೂ ಯಾವುದೋ ಒಳ್ಳೆ ವಿಚಾರಗಳಿಗೆ ಯಾರು ಧ್ವನಿ ಎತ್ತುತ್ತಾರೆ ಅಂತಂದರೆ ಅವರು ಕೂಡ ಇರ್ತಾರೆ ಯಾವಾಗಲೂ. ಬನ್ನೂರು ರಾಜು ಅವ್ರನ್ನೂ ಕೂಡ ನಾನು ವೈಯಕ್ತಿಕವಾಗಿ ಬಂದು ಈ ಥರ ಭೇಟಿಯಾಗುವಂಥ ಅವಕಾಶಗಳಾಗಿರಲಿಲ್ಲ. ಆದರೆ ಈ ಪರ್ಸ್ ಕ್ಲಬ್ಬಲ್ಲಿ ಯಾವುದಾದ್ರು ಮೈಸೂರಿಗೆ ಸಂಬಂಧಪಟ್ಟಂಥ ಮೈಸೂರಿನ ಹಿತಚಿಂತನೆಯ ವಿಚಾರ ಬಂದಾಗ ಅವ್ರ ಧ್ವನಿ ಯಾವಾಗಲೂ ಜೋರಾಗಿ ಕೇಳ್ತಾ ಇರ್ತದೆ. ಅವರು ಬಂದಿದ್ದಾರೆ, ನಮ್ಮ ಅರಸವರಿದ್ದಾರೆ, ಹಾಗೆ ನಮ್ಮ ಸ್ನೇಹಿತರಾದಂಥ ನಾಗೇಶ್ ಇದ್ದಾರೆ, ಮತ್ತೆಲ್ಲರೂ ನೀವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನಗೆ ಕರೆದು ಇವತ್ತು ಸನ್ಮಾನ ಮಾಡೋದಕ್ಕೋಸ್ಕರ ನಿಮಗೆಲ್ಲರೂ ಕೂಡ ಧನ್ಯವಾದವನ್ನು ಹೇಳ್ತೀನಿ. ಥ್ಯಾಂಕ್ ಯು. ಯಾವತ್ತೂ ನಾನು ಈಗಲೂ ಮತ್ತೆ ಕೇಳ್ತಾ ಇದ್ದೀನಿ, ಮತ್ತು ಕಡೆಯದಾಗಿ ಬೇಸರ